ಎಲ್ರಿಗೂ ಸಹ ನನ್ನ ನಮಸ್ಕಾರ. ಇಂದಿನ ವಿಡಿಯೋನಲ್ಲಿ ರಾಯರಿಗೆ 9 ದಿನ ಮುಡುಪು ಕಟ್ಟುವಂತಹ ಸೇವೆಯನ್ನು ಹೇಗೆ ಮಾಡುವಂತಹದ್ದು ಸರಿಯಾದಂತಹ ರೀತಿಯಲ್ಲಿ ಅನ್ನುವಂತಹದ್ದನ್ನು ನೋಡೋಣ. ರಾಯರಿಗೆ ಮುಡುಪು ಕಟ್ಟುವಂತಹ ಸೇವೆ ಇದು ಒಂದು ರೀತಿ ವ್ರತದ ಥರ. 9 ದಿನವೂ ಸಹ ನಾವು ಕೆಲವೊಂದು ನಿಯಮಗಳನ್ನ ಪಾಲನೆ ಮಾಡಲೇಬೇಕಾಗತ್ತೆ. ಗಂಡ ಹೆಂಡತಿ ಸೇರೋ ಹಾಗಿಲ್ಲ, ಮನೆಯಲ್ಲಿ ನಾನ್ ವೆಜ್ ಮಾಡೋ ಹಾಗಿಲ್ಲ, ಮತ್ತು ಪ್ರತಿನಿತ್ಯವೂ ಸಹ ತಲೆಗೆ ಸ್ನಾನ ಮಾಡ್ಕೋಬೇಕು. ಹೀಗೆ ಕೆಲವೊಂದಷ್ಟು ನಿಯಮಗಳಿದೆ, ಹೇಳ್ತಾ ಹೋಗ್ತೀನಿ. ನೀವು ಏನೆಲ್ಲ ಸಂಕಲ್ಪ ಮಾಡ್ಕೊತೀರಾ ಖಂಡಿತವಾಗಿ ರಾಯರು ಈಡೇರಿಸ್ತಾರೆ. ಯಾವುದೇ ವ್ರತ ಮಾಡೋದಕ್ಕಿಂತ ಮುಂಚೆ ರಾಯರಲ್ಲಿ ಅಚಲವಾದಂತಹ ನಂಬಿಕೆ ಇರಬೇಕು. ಅಂದರೆ ಈಗ ನಾವೀಗೇನೋ ಒಂದು 9 ದಿನದ ಸೇವೆ ಹಿಡಿತಾ ಇದ್ದೀವಿ, ಏನೋ ಒಂದು ಸಂಕಲ್ಪ ಮಾಡ್ಕೊಂಡಿರ್ತೀವಿ ನಿಜ. ಆದರೆ ಆ ಸಂಕಲ್ಪ ಈಡೇರೋದನ್ನೇ ನಾವು ಒಂದು ನಿಶ್ಚಿತತೆ ಅಂದರೆ ಅದೇ ಫೈನಲೈಸ್ ಅಂದ್ಕೊಳ್ದಲೇ ರಾಯರ ಸೇವೆ ಏನು ಮಾಡ್ತಾ ಇರ್ತೀವಲ್ವ ಅದನ್ನು ನಿಷ್ಕಲ್ಮಶವಾಗಿ ನಿಸ್ವಾರ್ಥವಾಗಿ ರಾಯರ ಮೇಲಿನ ಪ್ರೀತಿಯಿಂದ ಮಾಡ್ತಾ ಹೋಗಿ. ಆಗ ನೀವು ಏನು ಒಂದು ಕೇಳ್ಕೊಂಡಿರ್ತೀರಲ್ಲ ಅದಕ್ಕೆ 10ರಷ್ಟು ರಾಯರು ಕೊಡ್ತಾರೆ. ಆದರೆ ಅದು ಒಂದನ್ನೇ ನಾವು ಸಂಕಲ್ಪವನ್ನು ಟಾರ್ಗೆಟಾಗಿ ಇಟ್ಕೊಂಡು ಬರೀ ಅದ್ರ ಬಗ್ಗೆನೇ ಗಮನ ಕೊಟ್ಟು ಮಾಡಬೇಕಲ್ಲ ಅನ್ನೋ ರೀತಿ ವ್ರತ ಪೂಜೆ ಮಾಡಿದ್ರೆ ಗ್ಯಾರಂಟಿ ನಾವೇನು ಅಂದ್ಕೊಂಡ್ರೂ ಆಗೋದಿಲ್ಲ. ಅದು ನಿಷ್ಠೆಯಿಂದ ಮಾಡಬೇಕು ರಾಯರ ಯಾವುದೇ ವ್ರತ ಸೇವೆನ. ನೀವೇ ಎಲ್ಲ ಅನ್ನೋಂತಹ ಮನೋವಾಂಚಲ್ಯ ನಮ್ಮಲ್ಲಿರಬೇಕು. ಏನೇ ಆದರೂ ನೀವು ಕೈ ಬಿಡಲ್ಲ ಅನ್ನೋಂತಹ ಗಟ್ಟಿಯಾದಂತಹ ನಂಬಿಕೆ ಇದ್ದರೆ ಮಾತ್ರ ರಾಯರು ನಮಗೆ ಒಲಿತಾರೆ. ಇದಂತೂ ಸತ್ಯ. ಇನ್ನು ವ್ರತ ಮಾಡುವಂತಹದ್ರ ಬಗ್ಗೆ ನೋಡೋದಾದರೆ ನೀವು 9 ಅರಿಶಿಣದ ಬಟ್ಟೆಗಳನ್ನ ಮತ್ತು 1 ರೂಪಾಯಿದು 9 ಕಾಯಿನ್ಸನ್ನು ಸಿದ್ಧ ಮಾಡಿಟ್ಕೋಬೇಕು. ನೆನಪಿರಲಿ, 1 ರೂಪಾಯಿ ಕಾಯಿನ್ಸನ್ನೇ ಕಟ್ಟಬೇಕು, ಬೇರೆ ರೀತಿ ಕಾಯಿನ್ಸನ್ನು ಕಟ್ಟೋ ಹಾಗೆ ಇಲ್ಲ. ಬಿಳಿ ಬಟ್ಟೆ ತಗೊಂಡು ಅರಿಶಿಣದ ನೀರಲ್ಲಿ ಅದನ್ನು ಅದ್ಬಿಟ್ಟು ಚೌಕಾಕಾರದಲ್ಲಿ 9 ಬಟ್ಟೆಗಳನ್ನ ಸಿದ್ಧ ಮಾಡಿಟ್ಕೊಳ್ಳಿ. ಆದಷ್ಟು ಈ ಸೇವೆ ಮಾಡುವಂತಹವರು ಮಂತ್ರಾಲಯಕ್ಕೆ ಹೋಗಲೇಬೇಕಾಗತ್ತೆ. ಕಾರಣ ಈ ಹರಕೆ ನಾಣ್ಯಗಳನ್ನು ಅಲ್ಲಿನ ಹುಂಡಿಗೆ ಹಾಕಿದ್ರೇನೆ ಸರ್ವಶ್ರೇಷ್ಠ. ಇನ್ನು ಈ ರಾಯರಿಗೆ ಮುಡಿಪು ಕಟ್ಟುವಂತಹ ಸೇವೆನ ಗುರುವಾರನೇ ನಾವು ಪ್ರಾರಂಭ ಮಾಡ್ಕೋಬೇಕು. ಇಂಥದ್ದೇ ಅಂಥದ್ದೇ ಅಂತ ಇಲ್ಲ. ಅಂದರೆ ಯಾವ ಇಚ್ಛೆನ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಅಥವಾ ಯಾವ ಕಷ್ಟ ಕಳಿಬೇಕು ಅಂತ ಹೇಳಿ ಸಹ ನಾವು ಈ ವ್ರತವನ್ನು ಅಥವಾ ಈ ಮುಡಿಪು ಕಟ್ಟುವಂತಹ ಸೇವೆಯನ್ನು ಮಾಡ್ಬೋದು. ಗುರುವಾರ ಪ್ರಾರಂಭ ಮಾಡ್ಕೋಬೇಕು. ಗುರುವಾರದ ರಾಯರ ಪೂಜೆ ಹೇಗೆಲ್ಲ ಮಾಡಬೇಕು ಅನ್ನೋಂಥದ್ದು ನಾನೀಗಾಗಲೇ ಸುಮಾರಷ್ಟು ವಿಡಿಯೋಸಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಆ ರೀತಿ ಮೊದಲು ರಾಯರ ಪೂಜೆಯನ್ನು ಮಾಡಿಕೊಡಿ. ಅವರ ಮುಂದೆ ತುಪ್ಪದ ದೀಪವನ್ನು 9 ದಿನವೂ ಸಹ ಹಚ್ಚಬೇಕಾಗತ್ತೆ. ಅವರ ಮುಂದೆ ಇರುವಂತಹ ತುಪ್ಪದ ದೀಪವನ್ನು ಒಂದು ಗುರುವಾರ ಹಚ್ಚಿದ ನಂತರ ಮೊದಲು ನೀವೇನು ಸಿದ್ಧ ಮಾಡ್ಕೊಂಡಿರ್ತೀರಲ್ಲ ಆ ಬಟ್ಟೆ ತೆಗೆದುಕೊಂಡು ಅದಕ್ಕೆ ಎಲ್ಲ ಮೂಲೆಗೂ ಅರಿಶಿಣ ಕುಂಕುಮವನ್ನು ಹಚ್ಚಬೇಕು. ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಏನು ಕಷ್ಟ ಕಳೆಯೋದಕ್ಕೋಸ್ಕರ ಈ ಸೇವೆನ ಮಾಡ್ತಾ ಇದ್ದೀರಾ, ರಾಯರೊಟ್ಟಿಗೆ ನೀವೂ ಸೇರಿ ಆ ನನ್ನ ಇಚ್ಛೆಯನ್ನು ಈಡೇರಿಸಿ ಅನುಗ್ರಹ ಮಾಡಿ ಅಂಥೇಳಿ ಕುಲದೇವರ ಬಳಿ ಪ್ರಾರ್ಥನೆ ಮಾಡಿ ವಾಯುದೇವರಿಗೂ ಸಹ ಪ್ರಾರ್ಥನೆಯನ್ನು ಮಾಡಿಕೊಂಡು ನಮ್ಮ ಕಷ್ಟ ಬಗೆಹರಿಸಿ ಅಂತೇಳಿ ಕೇಳಿಕೊಂಡು ಆ ಬಟ್ಟೆನಲ್ಲಿ 1 ರೂಪಾಯಿಯ ನಾಣ್ಯವನ್ನು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿಕೊಂಡು ಆ ಗಂಟನ್ನು ಕಟ್ಟಬೇಕು. ಕಟ್ಟಿದ್ದಾದಮೇಲೆ ರಾಯರ ಫೋಟೋ ಬಲಭಾಗದಲ್ಲಿ ಇಡಬೇಕು. ಈ ರೀತಿ ಮುಡಿಪು ಕಟ್ಟಿದ ತಕ್ಷಣ ರಾಯರ ಅಷ್ಟೋತ್ತರ ಬರಲಿಲ್ಲ ನಿಮಗೆ ಅಂತಂದರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು 108 ಸಲ ಹೇಳ್ಕೋಬೇಕಾಗತ್ತೆ. 8 ಇನ್ನು 1 ದಿನ ನೀವು ಗುರುವಾರ ಕಟ್ಟಿದ್ರೆ ಇನ್ನು 8 ದಿನ ನಿಮ್ಮ ಹತ್ರ ಉಳಿದಿರುತ್ತೆ. ಈ ವ್ರತ ಮಾಡುವಾಗ ರಾಯರ ಫೋಟೋವನ್ನು ಪ್ರತಿನಿತ್ಯ ಒರೆಸಿ ಗಂಧ ಹಚ್ಚಬೇಕು. ಕಮೆಂಟ್ಸಲ್ಲಿ ಕೇಳ್ತಾ ಇದ್ರಿ ರಾಯರ ಫೋಟೋವನ್ನು ಯಾವತ್ತು ಒರೆಸ್ಬೇಕು ಅಂತಂದು. ಯಾವತ್ತಂದರೆ ಅವತ್ತು ಬೇರೆ ದಿನಗಳಲ್ಲಿ ವ್ರತವನ್ನು ಬಿಟ್ಟು ಒರೆಸ್ಲಿಕ್ಕೆ ಬರೋದಿಲ್ಲ, ದೋಷ ಬರುತ್ತೆ. ಗುರುವಾರ ಒರೆಸ್ಕೋಬೋದು, ಇಲ್ಲ ಅದರ ಮಧ್ಯೆ ಏಕಾದಶಿ ಬಂದಾಗ ಒರೆಸ್ಕೋಬೋದು. ಏನಕ್ಕೆ ಪ್ರತಿನಿತ್ಯ ಒರೆಸ್ಬಾರ್ದು ಅಂತಂದರೆ ಈಗ ನಾವು ಗುರುವಾರ ಏನೆಲ್ಲ ಪೂಜೆ ಪುನಸ್ಕಾರ ಮಾಡಿ ಅದರಲ್ಲಿ ಒಂದು ದೈವತ್ವ ಜಾಗೃತವಾಗಿರುತ್ತೆ. ಅದನ್ನು ಮಾರನೇ ಬೆಳಗ್ಗೆ ಮತ್ತೆ ನಾವು ನೀರಿನ ಒದ್ದೆ ಬಟ್ಟೆನಲ್ಲಿ ಒರೆಸೋದ್ರಿಂದ ಅದರಲ್ಲಿ ಸ್ವಲ್ಪ ದೈವತ್ವ ಕಡಿಮೆ ಆಗುತ್ತೆ ಅಂತಂದು ಫೋಟೋ ನಿತ್ಯ ಒರೆಸ್ಬಾರ್ದು ಅಂತ ಹೇಳ್ತಾರೆ. ಗುರುವಾರ ಒರೆಸ್ಕೊಳ್ಳಿ, ಆದರೆ ವ್ರತ ಮಾಡುವಾಗ ಮಾತ್ರ ವಿಶೇಷವಾಗಿ ಪ್ರತಿನಿತ್ಯವೂ ಒರೆಸಿ ಗಂಧವನ್ನು ಹಚ್ಚಿ.
ತುಳಸಿಯನ್ನು ಇಡಲೇಬೇಕು. 9 ದಿನವೂ ಸಹ ತುಪ್ಪದ ದೀಪವನ್ನು ಹಚ್ಚಲೇಬೇಕು. ತುಪ್ಪದ ದೀಪವನ್ನು ರಾಯರ ಎದುರಿಗೆ ಹಚ್ಚಿದ್ದಾದಮೇಲೆ ಮುಡಿಪು ಕಟ್ಟಬೇಕು. ಪ್ರತಿನಿತ್ಯ ತಲೆ ಸ್ನಾನ ಮಾಡಬೇಕು. ಸಂಜೆನೂ ಸಹ ರಾಯರ ಮುಂದೆ ದೀಪ ಹಚ್ಚಬೇಕು. ಸಾಯಂಕಾಲ ಎಣ್ಣೆಯಲ್ಲಿ ಹಚ್ಚಿದ್ರೂ ಸಾಕು. ಬೆಳಗ್ಗೆ ಮಾತ್ರ ತುಪ್ಪದಲ್ಲಿ ಹಚ್ಕೊಳ್ಳಿ. 9ನೇ ದಿನ ಯಥಾ ಪ್ರಕಾರ ರಾಯರ ಪೂಜೆ ಮಾಡಿ ಮುಡಿಪು ಕಟ್ಟಿಬಿಟ್ಟು ರಾಯರಿಗೆ ಏನಾದರೂ ಒಂದು ನೈವೇದ್ಯವನ್ನು ತೋರಿಸಿ ಕಾಯಿಯನ್ನು ಒಡಿರಿ. ವ್ರತ ಅಂತ ಹೇಳಿ ಬಂದಾಗ 9 ದಿನವೂ ಏಕಾದಶಿ ಬಿಟ್ಟು ಮಿಕ್ಕಿದಂತೆ ಏನಾದರೂ ರಾಯರಿಗೆ ಒಂದು ಹಣ್ಣು, ಹಂಪಲು, ಕಲ್ಸಕ್ರೆನೋ, ಡ್ರೈ ಫ್ರೂಟ್ಸೋ ಏನಾದರೂ ಒಂದು ಇಟ್ಟೆನೇ ಪೂಜೆ ಮಾಡಿ. ಕೊನೆಯ ದಿನ ಮಾತ್ರ ಏನಾದರೂ ಸ್ವಲ್ಪ ವಿಶೇಷ ನೈವೇದ್ಯ ಮಾಡಿ ಒಂದು ಕಾಯಿಯನ್ನು ಒಡೆದ್ಬಿಟ್ಟು ವ್ರತ ಸಮಾಪ್ತಿ ಮಾಡಿ. ಇದನ್ನು ಮಾಡಿ 3 ತಿಂಗಳ ಒಳಗೆ ನಿಮ್ಮ ಸಂಕಲ್ಪ ಖಂಡಿತ ಈಡೇರುತ್ತೆ. ಇದಾದಮೇಲೆ ಏನು ಮಾಡಬೇಕು, ಈ ಎಲ್ಲ ಹಣ ಕಟ್ಟಿಟ್ಟಿರ್ತೀರಲ್ವ, ಆ ಮುಡಿಪು ತಗೊಂಡು ಹೋಗ್ಬಿಟ್ಟು ಮಂತ್ರಾಲಯದಲ್ಲಿ ರಾಯರ ಮುಂದೆನೇ ಹುಂಡಿ ಇಟ್ಟಿರ್ತಾರೆ. ಅದರಲ್ಲಿ ಬಟ್ಟೆ ಸಮೇತ ಅಷ್ಟನ್ನು ಹಾಕಿಬಿಟ್ಟು ರಾಯರ ದರ್ಶನ, ಅವರ ಸೇವೆಯನ್ನು ಮಾಡಿಬಿಟ್ಟು ಬನ್ನಿ. ನೀವು ಅಂದ್ಕೊಂಡಿರೋಂತಹ ಕಾರ್ಯ ಆಗಲಿಲ್ವಾ, ಆಗದೆ ಹೋದ್ರೂ 3 ತಿಂಗಳು ನೋಡಿಬಿಟ್ಟು ಆಗಿಲ್ಲ ಅಂದರೆ ಮಂತ್ರಾಲಯಕ್ಕೆ ಹೋಗಿ ನಿಮ್ಮ ಕೈಲಾದ ಸೇವೆಯನ್ನು ಮಾಡಿ ಆ ಹಣವನ್ನು ಹಾಕಿಬಿಟ್ಟು ರಾಯರ ಹುಂಡಿಗೆ ಬನ್ನಿ. ಖಂಡಿತ ಮುಂದೆ ರಾಯರು ನಿಮ್ಮ ಆಸೆಯನ್ನು ಈಡೇರಿಸ್ತಾರೆ. ಏನಕ್ಕೆ 1 ರೂಪಾಯಿ ನಾಣ್ಯವನ್ನೇ ಇಡಬೇಕು? ನೀವೀಗ ಆಲ್ರೆಡಿ ಈ ಮುಡಿಪು ಕಟ್ಟೋದಕ್ಕೆ ಗಮನಿಸಿದಂತೆ ಸುಮಾರಷ್ಟು ವಿಡಿಯೋಸ್ ಬಂದಿರುತ್ತೆ. 5 ರೂಪಾಯಿ, 2 ರೂಪಾಯಿ ಆ ಥರ ಎಲ್ಲ ಕಾಯಿನ್ಸ್ ಕಟ್ಟಬಾರ್ದು. 1 ರೂಪಾಯಿ ಕಾಯಿನ್ನೇ 9 ದಿನವೂ ಸಹ ನಾವು ಕಟ್ಟಬೇಕಾಗತ್ತೆ. 9ನೇ ದಿನದಷ್ಟೊತ್ತಿಗೆ ನಮ್ಮ ಕಾಯಿನ್ ಸಂಖ್ಯೆ 9 ಆಗಬೇಕು. ರಾಯರು ಏನು ಮಾಡ್ತಾರೆ ಅಂದರೆ 9 ಗ್ರಹಗಳಿಗೂ ಸಹ ರಾಯರು ನಮ್ಮ ಪರವಾಗಿ ಕಷ್ಟ ಕಡೀರಿ ಅಂತ ಹೇಳಿ ಕೇಳಿಕೊಂಡು ಪ್ರಾರ್ಥಿಸ್ತಾರಂತೆ. ಹಾಗಾಗಿ ಕೊನೆಯ ಸಂಖ್ಯೆ 9 ಆಗಬೇಕು ಆ ಕಾಯಿನ್ಸ್ದು ಅಂತಂದು ಒಂದೊಂದೇ ರೂಪಾಯಿಯನ್ನು 9 ಆಗೋ ಥರ ಕಟ್ಟಬೇಕು ಕೊನೆಯ ದಿನಕ್ಕೆ. ನೆನಪಿರಲಿ, ಇದನ್ನು ನೆನಪಿಟ್ಕೊಳ್ಳಿ. ಪ್ರತಿನಿತ್ಯವೂ ಸಹ 11 ರೂಪಾಯಿ ಕಟ್ಟೋದಕ್ಕೆ ಹೋಗಬೇಡಿ, ಕಷ್ಟ ಕಳೆಯೋದಿಲ್ಲ. ಟೋಟಲ್ಲಾಗಿ ಒಟ್ಟು 9 ರೂಪಾಯಿನೇ ಆಗಬೇಕು. ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂದ್ಕೊತೀನಿ. ನಾನು ನಿಮಗೆ ಸುಮಾರಷ್ಟು ವಿಡಿಯೋಸಲ್ಲಿ ಹೇಳ್ತೀನಿ, ಏನಾದರೂ ನಾವು ಒಂದು ಸಂಕಲ್ಪ ಮಾಡಿಕೊಂಡು ಯಾವುದಾದ್ರೂ ಒಂದು ರಾಯರ ಸೇವೆನ ಮಾಡಿರ್ತೀವಿ ಅಂತ ಅಂದ್ಕೊಳ್ಳಿ, ಖಂಡಿತವಾಗಿ ರಾಯರು ಅದನ್ನು ಕೊಡೋದಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ನಮ್ಮ ಸಮಯ ಸರಿ ಇಲ್ಲದಾಗ, ಗ್ರಹಗತಿ ಸರಿ ಇಲ್ಲದಾಗ, ಅಥವಾ ನಾವು ಕೇಳಿದ್ರಿಂದ ನಮ್ಗೆ ಅನುಕೂಲಕ್ಕಿಂತ ಅನಾನುಕೂಲ ಹೆಚ್ಚು ಅನ್ನುವಂತಹ ಪರಿಸ್ಥಿತಿ ಇದ್ದಾಗ ಅದು ನೆರವೇರೋದಿಲ್ಲ. ಏಕೆಂದರೆ ಮುಂದಿನದನ್ನು ರಾಯರಿಗಿಂತ ನಾವು ಬಲ್ಲವರಾಗಿರಲ್ಲ. ನಮಗಿಂತ ಹೆಚ್ಚಾಗಿ ಮುಂದಿನದನ್ನು ರಾಯರು ದಿವ್ಯ ದೃಷ್ಟಿಯಿಂದ ನೋಡಿನೇ ಅದು ತಡೆ ಹಿಡಿದಿರುತ್ತೆ ಅಂತ ಹೇಳಿ ತಿಳ್ಕೊಳ್ಳಿ. ನೀವು ಮಾಡಿರೋ ವ್ರತ, ಪೂಜೆ, ಅವ್ರ ಮುಂದೆ ಹಚ್ಚಿರೋ ದೀಪ ಮುಂದೆ ಅದು 10ರಷ್ಟಾಗಿ ನಿಮಗೆ ಒಳ್ಳೆಯದಾಗುವಂತಹ ಕಾಲ ಬಂದಾಗ ಖಂಡಿತ ಅದನ್ನು ರಾಯರು ಕೊಡ್ತಾರೆ. ನಿಸ್ವಾರ್ಥತೆಯಿಂದ ಅವರ ಸೇವೆ ಮಾಡಿ. ನಮಸ್ಕಾರ ಎಲ್ರಿಗೂ.